ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್, ರಿಯಾನ್ ಪರಾಗಣ ಒಂದು ಬೆಂಕಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಸ್ವಲ್ಪ ದಿನಗಳ ಹಿಂದೆ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ವರ್ಲ್ಡ್ ಕಪ್ ನೋಡಲ್ಲ ಗುರು, ಇಂಡಿಯಾ ಆಡಿದ್ರು ಅಷ್ಟೇ ಬಿಟ್ರು ಅಷ್ಟೇ, ನಾನು ವರ್ಲ್ಡ್ ಕಪ್ನ ನೋಡಲ್ಲ, ಫೈನಲ್ ಮ್ಯಾಚ್ನ ಅದು ಯಾರೇ ಬಂದರೂ ಸಹ ನೋಡ್ತೀನಿ ಅಂತ ಹೇಳಿದರು. ಬಟ್ ಇಂಡಿಯಾ ಫೈನಲಿಗೆ ಬರುತ್ತೋ ಬರೋಲ್ಲ ಅದು ನನಗೆ ಮ್ಯಾಟ್ರ್ ಏನು ಆಗೋದಿಲ್ಲ ಅನ್ನೋ ಥರನೇ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ರು. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ, ನಾನು ಮಲ್ಕೊಂಡಿದ್ದೆ, ಇಂಡಿಯಾ ಮ್ಯಾಚ್ ಆಡ್ತಾ ಇರಬೇಕಾದ್ರೆ ನಾನು ಮಲ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಇಂಟ್ರೆಸ್ಟ್ ತೋರಿಸೋದಿಲ್ವಂತೆ ಮ್ಯಾಚ್ನ ನೋಡೋದಕ್ಕೆ. ಅವರು ವರ್ಲ್ಡ್ ಕಪ್ ಆಡಿದಾಗ ಅವ್ರನ್ನ ಅವರೇ ನೋಡ್ಕೊಂತಾರಂತೆ ಅಂತ ಹೇಳಿದರೆ ಏನು ಹೇಳೋಣ ಗುರು. ನಾಯಿ ಬಲ ಯಾವತ್ತಿರೋ ಡೊಂಕಿನೇ ಮತ್ತೆ ಅದನ್ನು ಹೇಳಿದೆ ಅಷ್ಟೇ. ಮತ್ತೆ ಪದೇ ಬೈಯೋದು, ಪದೇ ಇವರಿಗೆ ಉಗಿಯೋದು ಜಾಸ್ತಿ ಎಲ್ಲ ಏನು ಹೇಳಿ ಪ್ರಯೋಜನ ಇಲ್ಲ. ಅದೇ ನೋಡಿ ರಿಂಕು ಸಿಂಗ್ ನೋಡಿ ಇವರು ಬಂದ್ಬಿಟ್ಟು ಕೂತ್ಕೊಂಡು ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡ್ತಾರೆ. ಎಲ್ಲ ಎಲಿಜಿಬಿಲಿಟಿ ಇದೆ ರಿಂಕು ಸಿಂಗಿಗೆ, ಬಂದ್ಬಿಟ್ಟು ಅಲ್ಲಿ ಲೆವೆಲ್ ಇರೋವಂಥ ಪ್ಲೇಯರು, ಅಲ್ಲಿ ಲೆವೆಲ್ ಇಲ್ಲ ಅಂದರೂ ಕೂಡ ಯಾವುದೇ ರೀತಿ ಅಪ್ಸೆಟ್ ಮಾಡ್ಕೊಳ್ಳಂಗೆ ಬಂದ್ಬಿಟ್ಟು ಕೂತ್ಕೊಳ್ಳೋಲ್ಲಿ ಮ್ಯಾಚ್ ನೋಡ್ತಾರೆ ಅಂತಂದರೆ ಸ್ಟೇಡಿಯಮಲ್ಲಿ ಆ ರಿಂಕು ಸಿಂಗ್ನ ಮೆಚ್ಕೋಬೇಕು ಗುರು. ಕ್ರಿಕೆಟ್ಗೆ ಕೊಡೋವಂಥ ಮರ್ಯಾದೆ ಅದು ಇದಲ್ಲ. ಅಪ್ಡೇಟ್ ಬಿಟ್ಟು ಒಂದು ದಾಖಲೆನ ಮುರಿಯೋದಕ್ಕೆ ರೆಡಿ ಆಗಿದ್ದಾರೆ, ಈಕ್ವಲ್ ಮಾಡಿದರೆ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ನ ಈಕ್ವಲ್ ಮಾಡಿದರೆ ಮೋಸ್ಟ್ ನಂಬರ್ ಆಫ್ ಪ್ಲೇಯರ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡು T20 ಸಿಕ್ಕಿದ್ದು ವಿರಾಟ್ ಕೊಹ್ಲಿಗೆ ಇತ್ತು. ಅವರ ಇನ್ನಿಂಗ್ಸ್ ಬಂದ್ಬಿಟ್ಟು 113 ಇನ್ನಿಂಗ್ಸಿಂದ 15 ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕಿದ್ರೆ 15 ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ನ ತಗೊಂಡಿದ್ರೆ ಸೂರ್ಯಕುಮಾರ್ ಯಾದವ್ ಅವ್ರು ನಿನ್ನೆ ಮ್ಯಾಚಲ್ಲಿ ಸಿಗೋದ್ರ ಮೂಲಕ ಅವ್ರಿಗೆ 15 ಅವಾರ್ಡ್ ಆಯಿತು. ಜಸ್ಟ್ 61 ಇನ್ನಿಂಗ್ಸ್ ಗುರು, ಆಲ್ಮೋಸ್ಟ್ ಅರ್ಧ ಇನ್ನಿಂಗ್ಸಲ್ಲೇ ಹೊಡೆದು ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ನ ಖಂಡಿತ ಇವರು ಮೀರ್ಸದಲ್ಲಿ ಯಾಕೋ ಡೌಟು ಕಾಣಿಸ್ತಾ ಇಲ್ಲ. ನೋಡೋಣ ಯಾರು ಅಟ್ ದ ಎಂಡ್ ಆಫ್ ಅವರ ಕೆರಿಯರ್ಗಳಲ್ಲಿ ಯಾರು ಹೈಯೆಸ್ಟ್ ನಂಬರ್ ಆಫ್ ಮ್ಯಾನ್ ಆಫ್ ದ ಮ್ಯಾಚ್ಗಳನ್ನ ತಗೊಂಡಿರ್ತಾರೆ ಅಂತ. ಬಟ್ ಸೀರಿಯಸ್ಲಿ ಸೂರ್ಯಕುಮಾರ್ ಯಾದವ್ ಒಂಥರ T20ನ ರೂಲ್ ಮಾಡ್ತಿದ್ದಾರೆ ಗುರು. ಅಪ್ಡೇಟ್ ಬಂತ್ರಿ, ಒಂದು ದಾಖಲೆ ಕ್ರಿಯೇಟ್ ಮಾಡಿದ್ರೆ ಪ್ಯಾಟ್ ಕಮಿನ್ಸ್ ಅವರು ಇವತ್ತು ಬಾಂಗ್ಲಾದೇಶ್ ಮೇಲೆ ನಡೆದಂತಹ ಮ್ಯಾಚಲ್ಲಿ ಹ್ಯಾಟ್ರಿಕ್ನ ವರ್ಲ್ಡ್ ಕಪ್ ಹ್ಯಾಟ್ರಿಕ್ನ ತಗೊಂಡಿರೋದು. ಪ್ಯಾಟ್ ಕಮಿನ್ಸ್, ಮೊಹಮ್ಮದುಲ್ಲಾ, ಹೃದಯ್ ಜೊತೆಗೆ ಮೆಹದಿ ಹಸನ್ 3 ಜನನ ಔಟ್ ಮಾಡಿರೋದು. ಹ್ಯಾಟ್ರಿಕ್ ಆಗೋದ್ರ ಜೊತೆಗೆ 2ನೇ ಆಸ್ಟ್ರೇಲಿಯನ್ ಪ್ಲೇಯರ್ ಆಗ್ತಿರೋ ವರ್ಲ್ಡ್ ಕಪ್ಸಲ್ಲಿ T20 ವರ್ಲ್ಡ್ ಕಪ್ಸಲ್ಲಿ ಹ್ಯಾಟ್ರಿಕ್ನ ತೆಗೆಯೋದಕ್ಕೆ. ಲಾಸ್ಟ್ ವರ್ಲ್ಡ್ ಕಪ್ಸಲ್ಲಿ ಹ್ಯಾಟ್ರಿಕ್ನ ತಗೊಂಡಿದ್ದು T20 ವರ್ಲ್ಡ್ ಕಪ್ಸಲ್ಲಿ ಅದು ಬ್ರೆಟ್ ಲೀ ಇನ್ 2007, ಅವಾಗ ಇಂಡಿಯಾ ವರ್ಲ್ಡ್ ಕಪ್ನ ಗೆದ್ದಿತ್ತು. ಸೊ ಈ ಇಯರ್ಲು ಕೂಡ ಅಂದರೆ ಈ ಒಂದು ಟೂರ್ನಮೆಂಟ್ ಕೂಡ ತೆಗೆದಿರೋದ್ರಿಂದ ಇವರು ನಮ್ಗೆ ಯಾಕೋ ಇಂಡಿಯಾದವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಬರ್ತೈತೆ. 2007 ಬ್ರೆಟ್ ಲೀ ಅವರು ಹ್ಯಾಟ್ರಿಕ್ನ ತೆಗೆದಿದ್ರು ಆಸ್ಟ್ರೇಲಿಯನ್ ಪ್ಲೇಯರ್ ಆಗಿ. ಈ ಸಲ ಪ್ಯಾಟ್ ಕಮಿನ್ಸ್ ಅವರು ಹ್ಯಾಟ್ರಿಕ್ನ ತೆಗೆದಿದ್ದಾರೆ. ಏನಾದರೂ ಆಗ್ಬೋದು ಅಂತ, ಏನಾದರೂ ಅಂದರೆ ಇಂಡಿಯಾಗೆ ಟ್ರೋಫಿ ಬರ್ಬೋದು ಅಂತ ಒಂದು ಸೌಂಡ್ ಬರ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಇವೆಲ್ಲ ಶಕುನ ನುಡಿಯಲ್ವೋ ಅಂತ. ಅಪ್ಡೇಟ್ ನಂಬರ್ 4, ಮತ್ತೊಂದು ಸೀರೀಸ್ ಇವಾಗ ಅನೌನ್ಸ್ ಆಗಿದೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸ್. ಇಟ್ಸ್ ಎ ಅವೇ ಸೀರೀಸ್. ಹೋಮ್ ಸೀರೀಸ್ ರಿಲೇಟೆಡ್ ಸ್ಕೆಡ್ಯೂಲ್ನ ಬಿಟ್ಟಿದ್ರು, ಕ್ಯಾಲೆಂಡರ್ನ ಬಿಟ್ಟಿದ್ರು BCCI ಅವರು. ನಿನ್ನೆ ಪ್ರಾಬ್ಲಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ, ವಿಡಿಯೋನ ಮಾಡಿದ್ದೀನಿ. ಬಾಂಗ್ಲಾದೇಶ್ ವಿಸಿಟ್ ಆಗ್ತಿರೋದು, ಜೊತೆಗೆ ಕಿವೀಸ್ ವಿಸಿಟ್ ಆಗ್ತಿರೋದು, ಆಮೇಲೆ ಇಂಗ್ಲೆಂಡ್ ಅವ್ರು ವಿಸಿಟ್ ಆಗ್ತಿರೋದು ನಮ್ಮ ಇಂಡಿಯಾಗೆ. ಸೊ ಆ ಸೀರೀಸ್ ಎಲ್ಲ ಆಯಿತು ಅಂದರೆ ನವಂಬರಲ್ಲಿ ಈ ಸೀರೀಸ್ನ ಇಡಬೇಕು ಅಂತ ಅನ್ಕೊಂಡಿದ್ರಲ್ಲ, ಇಡ್ತಾ ಇದ್ರಂತೆ. 4 ಮ್ಯಾಚು ಒಂಥರ ಶಾರ್ಟ್ ಸ್ಪ್ಯಾನಲ್ಲಿ ಆಗೋಗ್ಬಿಡುತ್ತೆ. 4 ಮ್ಯಾಚ್ T20 ಸೀರೀಸ್ನ ಇಡಬೇಕು ಅಂತ. ಸೊ 4 ಮ್ಯಾಚಿಗೆ ಟೀಮು ಟ್ರಾವೆಲ್ ಮಾಡಿದಂತೆ. ಬರೀ T20 ಸೀರೀಸ್ ಮಾತ್ರ ಇವಾಗ ಸದ್ಯಕ್ಕೆ ಅನೌನ್ಸ್ ಆಗಿರೋದು. ಸೊ ಈ ಸೀರೀಸ್ ನವಂಬರ್ 8ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಂತೆ. ನವಂಬರ್ 15ನೇ ತಾರೀಕಿಗೆ ಈ ಸೀರೀಸು ಎಂಡ್ ಆಗುತ್ತಂತೆ. ವಿತಿನ್ ಫ್ರ್ಯಾಕ್ಷನ್ ಆಫ್ ಡೇಸಲ್ಲಿ ಮುಗಿದೋಗ್ಬಿಡುತ್ತೆ ಟಕ ಅನ್ನಂಗೆ. ಇದಕ್ಕೆ ಏನಕ್ಕೆ ಟ್ರಾವೆಲ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ODI ಸೀರೀಸ್ನೇನೋ ಇಟ್ಟಿಲ್ಲ, ಅಷ್ಟೊಂದೇನು ಸೌಂಡ್ ಬರಲ್ಲ ODI ಸೀರೀಸ್ ರಿಲೇಟೆಡ್. ಬರೀ T20 ಸೀರೀಸ್ ರಿಲೇಟೆಡ್ ಮಾತ್ರ ಸೌಂಡ್ ಬರ್ತಾ ಇದೆ. ನೋಡೋಣ ODI ಸೀರೀಸ್ನು ಇಡ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 5, VVS ಲಕ್ಷ್ಮಣ್ ಅವರು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೀರೀಸಿಗೆ ಪ್ರಾಬ್ಲಿ ಇವರೇ ಕೋಚ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಗಂಭೀರ್ ಅಣ್ಣಗೆ ಕೋಚ್ ಮಾಡಬೇಕು ಅಂತ ಹಂಗೆ ತೇಲಿಸ್ತಾನೆ ಇದ್ದಾರೆ BCCI ಅವರು. ಇನ್ನೂ ಅನೌನ್ಸ್ಮೆಂಟ್ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಗಂಭೀರ್ ಅಣ್ಣ ಏನೋ ಶ್ರೀಲಂಕಾ ಸೀರೀಸಿಂದ ಅವರ ಒಂದು ಟೆನ್ಯೂರ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರಂತೆ. ಕಾದ್ ನೋಡೋಣ ಯಾರ್ಯಾರು ಏನೇನು ಆಗ್ತಾರೋ. ಒಟ್ಟಲ್ಲಿ ಅಪ್ಡೇಟ್ಸ್ಗಳ ಮೇಲೆ ಅಪ್ಡೇಟ್ಸ್ ಅಂತೂ ಬರ್ತಾ ಇದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಷನ್ ಅಂತೂ VVS ಲಕ್ಷ್ಮಣ್ದು ಬಂದಿಲ್ಲ, ಜೊತೆ ಗಂಭೀರ್ ಅಣ್ಣಂದ್ರೂ ಬಂದಿಲ್ಲ. ನೋಡೋಣ ಗಂಭೀರ್ ಅಣ್ಣ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅವರ ಟೆನ್ಯೂರ್ನ ಅಂತ. ಸೊ ಇಷ್ಟು ಬಂದಿರೋದು ಗುರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಹಿಂಗೆ ಪಟ ನನಗೆ ವಾ.